20 ಉಪವಾಸಗಳು ಮುಗಿದಿದೆ. ಇವತ್ತಿನಿಂದ ನಾವು ಪ್ರಾರಂಭಿಸುವಂತಹ ದಿಕ್ರ್ ಅಲ್ಲಾಹುಮ್ಮ ಇನ್ನಕ ಅಫೂನ್ ತುಹಿಬ್ಬುಲ್ ಅಫ್ವ ಫಅಫು ಅನ್ನಿ, ಅಲ್ಲಾಹುಮ್ಮ ಅಅ್ತಿಕ್ನಿ ಮಿನನ್ ನಾರ್ ವ ಅದ್ಖಿಲ್ನಿಲ್ ಜನ್ನತ ಯಾ ರಬ್ಬಲ್ ಆಲಮೀನ್. ಈ ಎರಡು ದಿಕ್ರ್ಗಳನ್ನು ನಿರಂತರವಾಗಿ ಹೆಚ್ಚಿಸಬೇಕಾದಂತಹ ಒಂದು ಸಂದರ್ಭವಾಗಿದೆ. ಸಾರ ಸಂಪೂರ್ಣವಾದಂತಹ ಅರ್ಥವತ್ತಾದಂತಹ ಆಶಯಗಳನ್ನೊಳಗೊಂಡಂತಹ ಈ ದಿಕ್ರ್. ಅಲ್ಲಾಹನು ಖಂಡಿತವಾಗಿಯೂ ಕ್ಷಮೆ ನೀಡಲು ಸಿದ್ಧನಾಗಿದ್ದಾನೆ. ಮಾತ್ರವಲ್ಲ, ಕ್ಷಮೆ ನೀಡುವುದು ಅಂತ ಹೇಳಿದ್ರೆ ಅಲ್ಲಾಹನಿಗೆ ಅತ್ಯಂತ ಇಷ್ಟವಾದಂತಹ ಸಂಗತಿಯಾಗಿದೆ. ಅಲ್ಲಾಹುಮ್ಮ ಇನ್ನಕ ಅಫೂನ್, ಅಲ್ಲಾಹನೇ ನೀನು ಅತ್ಯಂತ ಹೆಚ್ಚು ಕ್ಷಮೆ ನೀಡುವವನಾಗಿರುವೆ. ತುಹಿಬ್ಬುಲ್ ಅಫ್ವ, ಕ್ಷಮೆ ನೀಡುವುದನ್ನು ಇಷ್ಟಪಡುವವನೂ ಆಗಿರುವೆ. ಆದ್ದರಿಂದ ಫಅಫು ಅನ್ನಿ, ನನಗೆ ನೀನು ಕ್ಷಮೆ ನೀಡು ಅಲ್ಲಾಹ್ ಎನ್ನುವಂತಹ ಅರ್ಥ. ನೋಡಿ, ನಾವು ಅಲ್ಲಾಹನಿಂದ ಕ್ಷಮೆಯನ್ನು ಯಾಚಿಸ್ತೇವೆ. ಅಲ್ಲಾಹನು ಕ್ಷಮೆ ನೀಡಿದರೆ ಮಾತ್ರ ನಮಗೆ ಇಹದಲ್ಲೂ ಪರದಲ್ಲೂ ರಕ್ಷೆ ಹೊಂದಲಿಕ್ಕೆ ಸಾಧ್ಯ. ಅದೇ ರೀತಿ ನಮ್ಮಿಂದ ಯಾರಿಗಾದರೂ ತೊಂದರೆಯಾಗಿದ್ದರೆ ಅಥವಾ ಯಾರಾದರೂ ನಮಗೆ ತೊಂದರೆಯನ್ನು ನೀಡಿದರೆ ನಾವು ಪರಸ್ಪರ ಕ್ಷಮೆಯನ್ನು ನೀಡಿ, ಕ್ಷಮಾಪಣೆಯನ್ನು ನೀಡಿ ಪರಸ್ಪರ ಸಹೋದರ್ಯತೆಯಿಂದ ಬದುಕುವಾಗ, ನಮ್ಮ ಕಲಹಗಳನ್ನು ದೂರ ಮಾಡಿ ಪರಸ್ಪರ ಮನಸ್ಸುಗಳನ್ನು ಒಂದಾಗಿ ನಾವು ಬದುಕುವಾಗ ಅಲ್ಲಾಹನಿಗೆ ಅತ್ಯಂತ ಇಷ್ಟವಾಗ್ತದೆ. ನಾವು ಯಾರು ಏನೇ ನಮಗೆ ತೊಂದರೆ ಮಾಡಿದರೂ ಸಹ ಅವರಿಗೆ ಕ್ಷಮೆ ನೀಡಲು ನಾವು ಸಿದ್ಧರಾಗಬೇಕು. ಹಾಗಿದ್ದರೆ ಮಾತ್ರ ಅಲ್ಲಾಹನಿಂದ ನಮಗೆ ಕ್ಷಮೆಯನ್ನು ಗಿಟ್ಟಿಸಿಕೊಳ್ಳಲು ಪಡೆಯಲು ಸಾಧ್ಯ. ಅಲ್ಲಾಹುಮ್ಮ ಇನ್ನಕ ಅಫೂನ್ ತುಹಿಬ್ಬುಲ್ ಅಫ್ವ ಫಅಫು ಅನ್ನಿ. ಈ ಅಫುವನ್ನು ಅಲ್ಲಾಹನಿಂದ ಬಯಸಿದ ನಂತರ ಅಲ್ಲಾಹು ನನಗೆ ಕ್ಷಮೆಯನ್ನು ನೀಡಿದರೆ ಎಷ್ಟೊಂದು ನಾವು ಸೌಭಾಗ್ಯವಂತರಲ್ವಾ. ಇನ್ನು ಎರಡನೆಯದಾಗಿ ನಾವು ಹೇಳುವಂತಹ ದಿಕ್ರ್ ಅಲ್ಲಾಹುಮ್ಮ ಅಅ್ತಿಕ್ನಿ ಮಿನನ್ ನಾರ್, ಅಲ್ಲಾಹುಮ್ಮ ಅಅ್ತಿಕ್ನಿ ಮಿನನ್ ನಾರ್. ಅಲ್ಲಾಹನೇ ನನ್ನನ್ನು ನೀನು ನರಕದಿಂದ ರಕ್ಷಿಸು. ವ ಅದ್ಖಿಲ್ನಿ, ನನ್ನನ್ನು ನೀನು ಪ್ರವೇಶಪಡಿಸು. ಅಲ್ ಜನ್ನತ, ಸ್ವರ್ಗಕ್ಕೆ ನೀನು ಪ್ರವೇಶಗೊಳಿಸು. ಅದ್ಖಿಲ್ನಿಲ್ ಜನ್ನತ, ಅಲ್ಲಾಹುಮ್ಮ ಅಅ್ತಿಕ್ನಿ ಮಿನನ್ ನಾರ್ ವ ಅದ್ಖಿಲ್ನಿಲ್ ಜನ್ನತ ಯಾ ರಬ್ಬಲ್ ಆಲಮೀನ್. ಅಲ್ಲಾಹನೇ ನನ್ನನ್ನು ನೀನು ನರಕದಿಂದ ವಿಮೋಚಿಸಿ ಸ್ವರ್ಗಕ್ಕೆ ನೀನು ನನ್ನನ್ನು ಪ್ರವೇಶಗೊಳಿಸು ಎಂಬಂತಹ ಅರ್ಥ ಬರುವ ದಿಕ್ರ್. ಇವತ್ತಿನಿಂದ ಈ ದಿಕ್ರ್ಗಳನ್ನು ನಾವು ಹೇಳುವಾಗ ಅರ್ಥ ಚಿಂತಿಸಿ ಹೇಳೋಣ. ಆ ದಿಕ್ರಿಗೆ ಮತ್ತಷ್ಟು ಪುಷ್ಟಿ ಸಿಗ್ತದೆ. ಅಲ್ಲಾಹನ ತೌಫೀಕ್ ನೀಡಲಿ, ಆಮೀನ್.